ನಮಸ್ಕಾರ ಸ್ನೇಹಿತರೆ, ಜುಲೈ 20ರಿಂದ ಪ್ರಾರಂಭ ಆದಂತಹ ಲೋಕಸಭಾ ಅಧಿವೇಶನ ಇವತ್ತು ಮುಗಿದಿದೆ. ಅಂದ್ರೆ ಅನಿರ್ದಿಷ್ಟಾವಧಿವರೆಗೆ ಮುಂದೂಡಲ್ಪಟ್ಟಿದೆ. ನಿಮ್ಗೆ ಗೊತ್ತಿದೆ, ಈ ಬಾರಿಯ ಅಧಿವೇಶನದಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆ ಸರಿಯಾಗಿ ನಡೆದಿಲ್ಲ. ದಿನಂಪ್ರತಿ ಸಭೆ ಸೇರಿದ ತಕ್ಷಣ ವಿಪಕ್ಷಗಳು ಘೋಷಣೆಗಳನ್ನ ಕೂಗ್ಲಿ ಪ್ರಾರಂಭ ಮಾಡ್ತಾ ಇದ್ರು. ಹಾಗಾಗಿ ಮುಂದೂಡಲ್ಪಡ್ತಾ ಇತ್ತು. ಆಮೇಲೆ ಪುನಃ ಸಭೆ ಸೇರಿದಾಗ ಮಾಮೂಲಿನಂತೆ ಈ ಗಲಭೆ ಮುಂದುವರಿತಾ ಇತ್ತು. ಹಾಗಾಗಿ ಸಭೆಯನ್ನ ನೆಕ್ಸ್ಟ್ ಡೇಗೆ ಪೋಸ್ಟ್ ಪೋನ್ ಮಾಡ್ತಾ ಇದ್ರು. ಇವತ್ತಾದ್ರೂ ಏನಾದ್ರೂ ಚರ್ಚೆ ಆಗಬಹುದು ಅನ್ನುವ ನಿರೀಕ್ಷೆ ಇವತ್ತಿತ್ತು. ಕಾರಣ ಏನಂತ ಹೇಳಿದ್ರೆ, ಅಮಿತ್ ಶಾ ಮತ್ತು ಮೋದಿ ಇಬ್ರು ಕೂಡ ಸದನಕ್ಕೆ ಬಂದಿದ್ರು. ಹಾಗೇನೆ ವಿರೋಧ ಪಕ್ಷದವರು ಕೂಡ ಎಲ್ಲರೂ ಸೇರಿದ್ರು. ಹಾಗಾಗಿ ಏನಾದ್ರೂ ಒಂದು ಚರ್ಚೆ ನಡಿಬಹುದು ಅನ್ನುವ ನಿರೀಕ್ಷೆ ಇದ್ದಿತ್ತು. ಆದ್ರೆ ಮಾಮೂಲಿನಂತೆ ಗಲಭೆ ಪ್ರಾರಂಭ ಆಯ್ತು. ಕೊನೆಗೆ ಲೋಕಸಭೆಯನ್ನ ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡಲಾಯಿತು. ಅಂದ್ರೆ ಮುಂದೆ ಚಳಿಗಾಲದ ಅಧಿವೇಶನ ಸೇರುತ್ತದೆ. ಆ ಸಂದರ್ಭದಲ್ಲಿ ಇನ್ಯಾವ ರೀತಿಯಾದಂತಹ ಪ್ರಪಗಂಡವನ್ನ ಮಾಡಲಿಕ್ಕೆ ಪ್ರತಿಪಕ್ಷಗಳು ತಯಾರಾಗಿ ಬರ್ತವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ವಿಪಕ್ಷದ ನಾಯಕನಾದ ದಿನದಿಂದ ಇಲ್ಲಿವರೆಗೆ 1-2 ಅಧಿವೇಶನಗಳನ್ನ ಬಿಟ್ರೆ ಮತ್ತೆಲ್ಲ ಅಧಿವೇಶನಗಳು ಅಷ್ಟೇ ಗಲಭೆಯಲ್ಲೇ ಕಂಪ್ಲೀಟ್ ಆಗಿ ಹೋಗ್ತಾ ಇದೆ. ಯಾವುದೇ ರೀತಿಯಂತ ಚರ್ಚೆಗಳು ನಡೀಲಿಕ್ಕೆ ರಾಹುಲ್ ಗಾಂಧಿ ಅಂಡ್ ಟೀಮ್ ಬಿಡ್ತಾ ಇಲ್ಲ. ಇದರ ಹಿಂದೆ ಕೂಡ ಒಂದು ಸ್ಟ್ರಾಟಜಿ ಖಂಡಿತವಾಗಿ ಇದ್ದೇ ಇದೆ. ಆ ಸ್ಟ್ರಾಟಜಿ ಏನಂತ ಮುಂದೆ ಮಾತಾಡ್ತೇನೆ. ಎಲ್ಲಕ್ಕಿಂತ ಪ್ರಮುಖವಾಗಿ ನಿನ್ನೆ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರಿಗೆ ಒಂದು ಚಾಲೆಂಜ್ ಅನ್ನು ಮಾಡಿದ್ರು. ದೆಹಲಿಯಲ್ಲಿ ನಡೆದಂತಹ ಗಲಭೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೇನೆ, ಬನ್ನಿ ಚರ್ಚೆ ಮಾಡೋಣ ಅಂತೇಳಿ ರಾಹುಲ್ ಗಾಂಧಿ ಅಂಡ್ ಟೀಮ್ ಅನ್ನ ಆಹ್ವಾನಿಸಿದ್ರು. ಆದ್ರೆ ರಾಹುಲ್ ಗಾಂಧಿ ಅದಕ್ಕೆ ತಯಾರಿರಲಿಲ್ಲ. ಮೊದಲಿಗೆ ಅಮಿತ್ ಶಾ ಅವರು ಪತ್ರಕರ್ತರನ್ನು ಉದ್ದೇಶಿಸಿ ನಾವು ಎಲ್ಲಾ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿಕೊಂಡು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿದ್ರು. 12ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ 13ನೇ ತಾರೀಕು ಮಧ್ಯಾಹ್ನ 3 ಗಂಟೆವರೆಗೆ, ಅಂದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೆ ಎಲ್ಲಾ ರೀತಿಯಂತ ಚರ್ಚೆಯನ್ನ ಮಾಡ್ಲಿ, ಅವರಿಗಿರುವಂತಹ ಎಲ್ಲಾ ಡೌಟ್ಸ್ ಗಳನ್ನ ಕೇಳಲಿ. ನಾನು ಕೂಡ ಸಭೆಗೆ ಬರ್ತೇನೆ, ಕೂತ್ಕೊಂಡು ಎಲ್ಲದನ್ನು ಕೂಡ ನೋಟ್ ಮಾಡ್ಕೊಂತೇನೆ. ಇವರ ಎಲ್ಲಾ ಪ್ರಶ್ನೆಗಳಿಗೆ ನಾನು 13ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಮೇಲೆ ಉತ್ತರವನ್ನು ಕೊಡ್ತೇನೆ. ಒಂದೇ ಒಂದು ಪ್ರಶ್ನೆಯನ್ನು ಕೂಡ ನಾನು ಮಿಸ್ ಮಾಡೋದಿಲ್ಲ. ಬೇಕಿದ್ರೆ ರಾತ್ರಿ 12 ಗಂಟೆವರೆಗೆ ಬೇಕಾದ್ರೂ ಕೂತ್ಕೊಳ್ಳಿ, ನಾನು ತಯಾರಿದ್ದೇನೆ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ರು. ಹಾಗೇನೆ ಅಮಿತ್ ಶಾ ಅವರು ಇನ್ನೊಂದು ಮಾತನ್ನ ಹೇಳಿದ್ರು. ನಾನು ಪ್ರತಿದಿನ ಪಾರ್ಲಿಮೆಂಟ್ ಬರ್ತಾ ಇದ್ದೆ, ಆದ್ರೆ ಇಲ್ಲಿ ಅಧಿವೇಶನಕ್ಕೆ ಬರ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಅಧಿವೇಶನವೇ ನಡೀತಾ ಇರ್ಲಿಲ್ಲ. ಅಧಿವೇಶನ ನಡೀದೇ ಇರುವಾಗ ನಾನು ಯಾಕೆ ಬಂದು ಇಲ್ಲಿ ಕೂತ್ಕೊಳ್ಬೇಕು? ನಾನು ನನ್ನ ಚೇಂಬರ್ ನಲ್ಲಿ ಕೂತ್ಕೊಂಡು ಮೀಟಿಂಗ್ ಗಳನ್ನು ನಡೆಸ್ತಾ ಇದ್ದೆ, ಎಲ್ಲದನ್ನು ನಾನು ಗಮನಿಸ್ತಾ ಇದ್ದೇನೆ. ದೆಹಲಿಯಲ್ಲಿ ನಡೆದಂತಹ ಲಾಠಿ ಚಾರ್ಜ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ತಯಾರಿದ್ದೇನೆ. ಸರಿಯಾದ ರೀತಿಯಲ್ಲಿ ಚರ್ಚೆ ನಡೀಲಿ ಅಂತ ಕೊಂಡು ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅಂಡ್ ಟೀಮಿಗೆ ಹೇಳಿದ್ರು. ಆದ್ರೆ ರಾಹುಲ್ ಗಾಂಧಿ ಇದಕ್ಕೆ ಮಾತ್ರ ತಯಾರಿರ್ಲಿಲ್ಲ. ರಾಹುಲ್ ಗಾಂಧಿ ಅವರು ಪತ್ರಕರ್ತರನ್ನು ಉದ್ದೇಶಿಸಿ ನಿನ್ನೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಅಮಿತ್ ಶಾ ಅವರ ಲೆಕ್ಚರ್ ಕೇಳಲಿಕ್ಕೆ ತಯಾರಿಲ್ಲ ಅಂತೇಳಿ ಹೇಳಿದ್ರು. ಅಂದ್ರೆ ಅಮಿತ್ ಶಾ ಅವರ ಭಾಷಣವನ್ನು ನಾವು ಕೇಳಲಿಕ್ಕೆ ತಯಾರಿಲ್ಲ. ನಮ್ಗೆ ಅಮಿತ್ ಶಾ ಕೇವಲ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇರುವ ಸಂದರ್ಭದಲ್ಲಿ ಪೆಲೆಟ್ ಗನ್ ಗಳನ್ನ ಉಪಯೋಗಿಸಿದ್ರಲ್ಲ, ಅದಕ್ಕೆ ಆರ್ಡರ್ ಯಾರು ಕೊಟ್ರು? ಅಮಿತ್ ಶಾ ಕೊಟ್ರ ಅಥವಾ ಬೇರೆ ಅವ್ರು ಕೊಟ್ರ? ಅದನ್ನ ಅವ್ರು ಕ್ಲಾರಿಫಿಕೇಶನ್ ಮಾಡಬೇಕು. ಒಂದ್ ವೇಳೆ ಅಮಿತ್ ಶಾ ಏನಾದ್ರು ಆರ್ಡರ್ ಕೊಟ್ಟಿದ್ರೆ ಅವರು ರಾಜೀನಾಮೆ ಕೊಡಬೇಕು. ಒಂದ್ ವೇಳೆ ಅಮಿತ್ ಶಾ ಅವರು ಆರ್ಡರ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಅವ್ರು ರಾಜೀನಾಮೆ ಕೊಡಬೇಕು. ಯಾಕೆಂದ್ರೆ ಅಮಿತ್ ಶಾ ಅವರಿಗೆ ಗೃಹ ಮಂತ್ರಿ ಆಗಿ ಮುಂದುವರಿಯುವಂತಹ ಯೋಗ್ಯತೆ ಇಲ್ಲ, ಆ ಸಮರ್ಥತೆ ಇಲ್ಲ ಅವರಿಗೆ. ಹಾಗಾಗಿ ಅಸಮರ್ಥ ಅಮಿತ್ ಶಾ ತಕ್ಷಣ ರಾಜೀನಾಮೆ ಕೊಡಬೇಕು. ಇಷ್ಟು ಮಾತ್ರ ನಮ್ಮ ಡಿಮಾಂಡ್, ಅದನ್ನ ಅವ್ರು ನೆರವೇರಿಸಿದ್ರೆ ಸಾಕು ಅಂತ ಹೇಳ್ಕೊಂಡು ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಇದು ಎಷ್ಟು ತಮಾಷೆ ಆಗಿದೆ ಅಂತ ಹೇಳಿದ್ರೆ, ಒಂದ್ ವೇಳೆ ನೀವು ತಪ್ಪು ಮಾಡಿದ್ದಿದ್ರು ಕೂಡ ರಾಜೀನಾಮೆ ಕೊಡಬೇಕು, ಹಾಗೇನೆ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ರಾಜೀನಾಮೆ ಕೊಡಬೇಕು. ಈ ರೀತಿಯಾಗಿ ರಾಹುಲ್ ಗಾಂಧಿ ಒಂದು ರೀತಿಯಾದಂತಹ ಅಸಂಬದ್ಧ ವಾದವನ್ನ ಮಂಡಿಸಿದ್ರು. ಇದ್ರ ನಡುವೆ ಯಾವುದೋ ಪತ್ರಕರ್ತರು ಮಧ್ಯದಲ್ಲಿ ರಾಹುಲ್ ಗಾಂಧಿಯನ್ನ ಏನೋ ಪ್ರಶ್ನೆ ಕೇಳಲಿಕ್ಕೆ ಟ್ರೈ ಮಾಡಿದ್ರು. ಆಗ ರಾಹುಲ್ ಗಾಂಧಿ ತಕ್ಷಣ ಕೆಂಡಾಮಂಡಲರಾದ್ರು. ಯಾಕೆ ನೀವು ಇಂಟರಪ್ಟ್ ಮಾಡ್ತಾ ಇದ್ದೀರಾ? ಅಮಿತ್ ಶಾ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ನೀವು ಸುಮ್ಮನೆ ಗಪ್ ಚುಪ್ಪಾಗಿ ಕೇಳ್ತಾ ಇರ್ತೀರಾ, ಆದ್ರೆ ನಾನ್ ಮಾತಾಡುವಾಗ ಯಾಕೆ ಈ ರೀತಿಯಾಗಿ ಇಂಟರಪ್ಟ್ ಮಾಡ್ತೀರಾ? 24 ಗಂಟೆ ಕೂಡ ನನಗೆ ತೊಂದರೆ ಕೊಡ್ತಾ ಇರ್ತೀರಾ, ನನಗೆ ಮಾತಾಡ್ಲಿಕ್ಕೆ ನೀವು ಬಿಡೋದಿಲ್ಲ. ಈ ರೀತಿಯಾಗಿ ಪತ್ರಕರ್ತರ ಮೇಲೆ ಹರಿಹಾಯ್ದ್ರು. ಅಂದ್ರೆ ಅವ್ರು ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಮಾತಾಡುವಾಗ ಹೇಳ್ತಾರಲ್ಲ, ನನ್ನ ಮೈಕ್ ಅನ್ನ ಆಫ್ ಮಾಡಿದ್ದಾರೆ, ನನ್ನ ಮೈಕ್ ಅನ್ನ ಆಫ್ ಮಾಡ್ತಾ ಇದ್ದಾರೆ ಅಂತಕೊಂಡು, ಅದೇ ರೀತಿಯಾಗಿ ಇಲ್ಲಿ ಪತ್ರಕರ್ತರ ಮೇಲೂ ಕೂಡ ಅವರು ಹರಿಹಾಯ್ತಾ ಇದ್ರು. ಅಂದ್ರೆ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಕೆಲವೊಂದು ವಿಪಕ್ಷ ನಾಯಕರು ಇರ್ಬೋದು, ಅವರಿಗೆ ಅನ್ಕಂಫರ್ಟೇಬಲ್ ಅನ್ನುವಂತ ಪ್ರಶ್ನೆಗಳನ್ನ ಯಾರು ಕೇಳಲೇಬಾರದು. ಈ ರೀತಿಯಾಗಿ ಯಾರು ಪ್ರಶ್ನೆ ಕೇಳಿದ ತಕ್ಷಣ ಅವ್ರ ಕಡೆಯಿಂದ ಬರುವಂತ ಉತ್ತರ ಏನು ಕೇಳಿದ್ರೆ, ನೀವು ಗೋಧಿ ಮೀಡಿಯಾ, ನೀವು ಬಿಜೆಪಿ ಪರವಾಗಿ ಮಾತಾಡ್ತೀರಾ, ನೀವು ಬಿಜೆಪಿ ಅವರ, ನೀವು RSS ನವರ, ಈ ರೀತಿಯಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಕೆಲವು ವಿಪಕ್ಷ ನಾಯಕರು ಇರ್ಬೋದು, ಇವರೆಲ್ಲರ ಉದ್ದೇಶ ಏನು ಅಂತ ಹೇಳಿದ್ರೆ, ನಮಗೆ ಯಾರು ಕೂಡ ಇರಿಟೇಟ್ ಆಗುವಂತ ಪ್ರಶ್ನೆಯನ್ನ ಕೇಳಬಾರದು. ಏನಿದ್ರು ಕೂಡ ನಮ್ಮ ಪರವಾಗಿ ಉತ್ತರ ನಾವು ಏನ್ ಕೊಡಬಹುದು ಆ ರೀತಿಯಂತ ಪ್ರಶ್ನೆಗಳನ್ನ ಕೇಳಬೇಕು. ಯಾವುದೇ ರೀತಿಯಂತ ಟ್ರಿಕಿ ಕ್ವಶನ್ಸ್ ಗಳನ್ನ ಕೇಳಬೇಡಿ. ಆ ರೀತಿ ಏನಾದ್ರು ಕೇಳಿದ್ರೆ ನಾವು ಸಿಕ್ಕಿ ಬೀಳ್ತೇವೆ. ಹಾಗಾಗಿ ದಯವಿಟ್ಟು ಅದನ್ನ ಕೇಳಬೇಡಿ ಅಂತ ಹೇಳ್ತಾರೆ. ಹಾಗೇನೆ ಆ ರೀತಿ ಏನಾದ್ರು ಪ್ರಶ್ನೆ ಮಾಡಿದ ತಕ್ಷಣ ಗೋಧಿ ಮೀಡಿಯಾ ಅಂತ ಹೇಳಿ ಶುರು ಮಾಡ್ತಾರೆ. ಇದು ಖಂಡಿತವಾಗಿ ಹಾಸ್ಯಾಸ್ಪದ. ನಮಗೂ ಕೂಡ ಅಷ್ಟೇ ಕೆಲವರು ಕಮೆಂಟ್ ಹಾಕ್ತಾ ಇರ್ತಾರೆ, ನೀನು ಗೋಧಿ ಮೀಡಿಯಾ ಅಂತೇಳಿ. ನಾವು ಸರ್ಕಾರ ಒಳ್ಳೇದ್ ಮಾಡ್ತಾ ಇದ್ರು ಒಳ್ಳೇದ್ ಮಾಡ್ತಾ ಇದ್ದೇವೆ ಅಂತಕೊಂಡು ಹೇಳ್ತೇವೆ, ತಪ್ಪು ಮಾಡ್ತಾ ಇದ್ರೆ ತಪ್ಪು ಮಾಡ್ತೇವೆ ಅಂತೇಳಿ ಹೇಳ್ತೇವೆ.
ಎರಡನ್ನೂ ಕೂಡ ಅಕ್ಸೆಪ್ಟ್ ಮಾಡುವಂತಹ ಮನಸ್ಥಿತಿ ನಮ್ದಾಗಿರ್ಬೇಕು. ಆದ್ರೆ ಕೆಲವರು ಅದನ್ನು ಒಪ್ಕೊಳ್ಳಿಕ್ ತಯಾರಿಲ್ಲ. ನೋಡಿ, ಇಲ್ಲಿ ರಾಹುಲ್ ಗಾಂಧಿ ಎಷ್ಟು ದೊಡ್ಡ ಬ್ಲಂಡರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಧಿವೇಶನವನ್ನ ನಡೆಸಲಿಕ್ಕೆ ಬಿಡಲ್ಲ ಅನ್ನುವ ಮಟ್ಟಿಗೆ ಇವರು ಇತ್ತೀಚಿನ ದಿನಗಳಲ್ಲಿ ಲೂಟಿಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದು ಅಕ್ಷರಶಃ ತಪ್ಪು. ಮೊದಲೆಲ್ಲ ಈ ರೀತಿ ನಡೀತಾ ಇರಲಿಲ್ಲ. ಆದ್ರೆ ಯಾವಾಗ ಈ ರಾಹುಲ್ ಗಾಂಧಿ ಅನ್ನುವ ಎಡವಟ್ಟನ್ನ ತಗೊಂಡ್ಬಂದು ವಿಪಕ್ಷ ನಾಯಕ ಅಂತ ಕೂರಿಸಿದ್ರು, ಆ ದಿನದಿಂದ ಇದು ನಡ್ಕೊಂಡು ಬರ್ತಾನೆ ಇದೆ. ನನಗಿಲ್ಲಿ ಆಶ್ಚರ್ಯ ಆಗುದೇನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಗಿಂತ ಅತ್ಯಂತ ಹಿರಿಯರು ಅವರ ಜೊತೆಗಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಎಂಪಿಗಳಾಗಿದ್ದಾರೆ. ಅವ್ರಿಗೆಲ್ಲರೂ ಕೂಡ ರಾಹುಲ್ ಗಾಂಧಿಯನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಈ ಮಲ್ಲಿಕಾರ್ಜುನ್ ಖರ್ಗೆ ಅನ್ನುವ ಹಿರಿಯ ವ್ಯಕ್ತಿ ಇದಾರಲ್ಲ, ಇವರಾದ್ರೂ ರಾಹುಲ್ ಗಾಂಧಿ ಬುದ್ಧಿ ಹೇಳ್ಬೋದಲ್ಲ. ನೋಡಪ್ಪ, ನಾವು ಸದನವನ್ನ ಸುಸೂತ್ರವಾಗಿ ನಡ್ಸ್ಕೊಂಡು ಹೋಗ್ಲಿ ಬಿಡ್ಬೇಕು, ನಾವು ಚರ್ಚೆಯಲ್ಲಿ ಭಾಗವಹಿಸಬೇಕು, ಸರಿಯಾದ ರೀತಿಯಲ್ಲಿ ಚರ್ಚೆ ನಡಿಬೇಕು. ಆಗ ನಾವು ಸರ್ಕಾರವನ್ನ ಇಕ್ಕಟ್ಟಿ ಸಿಲುಕಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ಸರ್ಕಾರ ಏನ್ ಮಸೂದೆಗಳನ್ನು ತರಲಿಕ್ಕೆ ಹೊರಟಿದೆಯೋ ಅದರಲ್ಲಿ ತಿದ್ದುಪಡಿಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ರೆ ಸರ್ಕಾರಕ್ಕೆ ಇದರಿಂದ ಅಡ್ವಾಂಟೇಜ್ ಆಗ್ತದೆ. ಈ ರೀತಿಯಾಗಿ ರಾಹುಲ್ ಗಾಂಧಿಗೆ ಕಿವಿ ಹಿಂಡಿ ಹೇಳಬಹುದಲ್ಲ. ಆ ಕೆಲಸವನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮಾಡ್ತಾ ಇಲ್ಲ, ಅಥವಾ ಸೋನಿಯಾ ಗಾಂಧಿ ಕೂಡ ಮಾಡ್ತಾ ಇಲ್ಲ. ಅಥವಾ ಇವ್ರು ಯಾರ ಮಾತನ್ನು ರಾಹುಲ್ ಗಾಂಧಿ ಕೇಳ್ತಾ ಇಲ್ಲ ಅನ್ಸ್ತದೆ. ರಾಹುಲ್ ಗಾಂಧಿ ನಾನು ಏನ್ ನಿರ್ಧಾರ ಮಾಡ್ತೀನೋ ಅದೇ ಸರಿಯಾಗಿದೆ, ಆ ರೀತಿಯಾಗಿ ನಾನು ನಡ್ಕೊಳ್ಳೋದು, ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂತಹ ಡೌಟ್. ಆದ್ರೆ ನನಗೆ ಬರ್ತಾ ಇರುವಂತಹ ಸಂಶಯ ಏನು ಅಂತ ಹೇಳಿದ್ರೆ, ಈಗ ಮಮತಾ ಬ್ಯಾನರ್ಜಿ ಅವ್ರನ್ನ ಉದಾಹರಣೆಗೆ ನಾವು ತಗೊಳ್ಳೋಣ. ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರು, ಅಲ್ಲಿ ಅವರು ಯಾವ ರೀತಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ರು, ಒಂದು ಸಮುದಾಯದವರ ಹಿಂದ್ಗಡೆ ನಿಂತ್ಕೊಂಡು ಅವ್ರು ಏನ್ ಮಾಡಿದ್ರು ಕೂಡ ಸರಿ ಅಂತೇಳಿ ಅವ್ರನ್ನ ಎನ್ಕರೇಜ್ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಮಮತಾ ಬ್ಯಾನರ್ಜಿಯವರ ವಿರುದ್ಧವಾಗಿ ಸೊಲ್ಲೆತ್ತುತ್ತಾ ಇರಲಿಲ್ಲ. ಅಂದ್ರೆ ಅವ್ರಿಗೆಲ್ಲರೂ ಕೂಡ ಅಷ್ಟೇ, ಮಮತಾ ಬ್ಯಾನರ್ಜಿ ಏನ್ ಮಾಡ್ತಾ ಇದ್ದಾರೋ ಅದು ಸರಿ ಅಂತ ತಕೊಂಡು ಅವ್ರ ಜೊತೆಗೆ ರಸ್ತೆಯಲ್ಲಿ ಜಾಥಾಗಳನ್ನ ಮಾಡ್ತಾ ಇದ್ರು, ರ್ಯಾಲಿಗಳನ್ನ ನಡೆಸ್ತಾ ಇದ್ರು. ಎಲ್ಲದನ್ನು ನಾವು ಗಮನಿಸಿದ್ದೇವೆ. SIR ಸಂದರ್ಭದಲ್ಲಿ ಕೂಡ ಅಷ್ಟೇ, ಎಲ್ಲರೂ ಯಾವ ರೀತಿ ಮಾತಾಡಿದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಆದ್ರೆ ಯಾವಾಗ ಮಮತಾ ಬ್ಯಾನರ್ಜಿ ಅವರು ಸೋತ್ರು, ಆ ಸಂದರ್ಭದಲ್ಲಿ ಅವರ ಜೊತೆಗಿದ್ದವ್ರು ಎಲ್ಲರೂ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ತಿರುಗಿ ಬಿದ್ರು. ಸದ್ಯಕ್ಕೆ ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ನನಗನ್ನಿಸ್ತಾ ಇದೆ ರಾಹುಲ್ ಗಾಂಧಿ ಪರಿಸ್ಥಿತಿ ಕೂಡ ಮುಂದಿನ ದಿನಗಳಲ್ಲಿ ಅದೇ ರೀತಿ ಆಗ್ಬಹುದಾ, ಈ ರೀತಿಯಾದಂತಹ ಡೌಟ್ ನನ್ಗೆ ಬರ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಅನ್ಸ್ಕೊಂಡಿದ್ದಾರೆ. ಹಾಗಾಗಿ ಅವರ ವಿರುದ್ಧವಾಗಿ ಯಾರು ಮಾತಾಡ್ತಾ ಇಲ್ಲ. ಒಂದ್ ವೇಳೆ ಏನಾದ್ರು ಮಾತಾಡಿದ್ರೆ ನಮ್ಮ ಮೇಲೆ ಏನಾದ್ರು ಕ್ರಮವನ್ನ ಕೈಗೊಳ್ಳಬಹುದು, ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರಬಹುದು. ಸದ್ಯಕ್ಕೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದು, ನೋಡೋಣ ಮುಂದೆ ಒಂದು ಟೈಮ್ ಬರಬಹುದು, ಅಥವಾ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಏನಾದ್ರೂ ಬೇರೆ ರೀತಿಯಾದಂತಹ ರಿಸಲ್ಟ್ ಬರಬಹುದು. ಒಂದ್ ವೇಳೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಏನಾದ್ರು ಹೀನಾಯವಾಗಿ ಸೋತ್ರೆ, ಆಗ ಇವರೆಲ್ಲರೂ ಕೂಡ ರಾಹುಲ್ ಗಾಂಧಿ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಎಲ್ಲರ ಮನಸ್ಸಲ್ಲೂ ಕೂಡ ಬಹಳಷ್ಟು ಬೇಗುದಿಗಳಿದೆ. ಯಾಕಂದ್ರೆ ಯಾರಿಗೂ ಕೂಡ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ಲಿಕ್ಕೆ ಅವಕಾಶವನ್ನೇ ಮಾಡ್ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ. ಹಾಗಾಗಿ ಎಲ್ಲರೂ ಕೂಡ ಒಳಗಿಂದ ಒಳಗಡೆ ಕುದಿತಾ ಇದ್ದಾರೆ. ಆದ್ರೆ ಎದುರುಗಡೆ ತೋರ್ಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವರು ಅಲ್ಲಿ ಹೇಳ್ಕೊಡ್ತಾರೆ. ಮೊನ್ನೆ ಶಶಿ ತರೂರ್ ಅವರ ಒಂದು ಸಂದರ್ಶನವನ್ನು ನೋಡಿದೆ. ಅದರಲ್ಲಿ ಶಶಿ ತರೂರ್ ಓಪನ್ ಆಗಿ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಈ ತರ ಮಾಡೋದು ತಪ್ಪು ಅಂತೇಳಿ. ಸದನದಲ್ಲಿ ಎಲ್ಲದೂ ಕೂಡ ಡಿಸ್ಕಸ್ ಆಗ್ಬೇಕು, ಡಿಸ್ಕಸ್ ಆಗಿ ಯಾವುದೇ ಮಸೂದೆ ಇರಲಿ ಅದು ಪಾಸ್ ಆಗ್ಬೇಕು, ಅಥವಾ ಅದನ್ನು ನಾವು ವಿರೋಧಿಸಬೇಕು. ಅದಕ್ಕೆ ಬದಲಾಗಿ ಈ ರೀತಿ ಸದನವನ್ನ ನಾವು ನಡೆಸಲಿಕ್ಕೆ ಬಿಡದೇನೆ ಈ ರೀತಿ ದಾಂಧಲೆ ಮಾಡಿದ್ರೆ ಅದರಿಂದ ಸರ್ಕಾರಕ್ಕೆ ಅನುಕೂಲ ಆಗ್ತದೆ ಹೊರತು ವಿರೋಧ ಪಕ್ಷಕ್ಕೆ ಅಲ್ಲ ಅಂತ ಹೇಳ್ಕೊಂಡು ಅವರು ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಕೊಂಡು ಇಲ್ಲಿ ಶಶಿ ತರೂರ್ ಬಹಳಷ್ಟು ಜನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವರು ಹೊರಗಡೆ ಹೇಳ್ತಾ ಇದ್ದಾರೆ, ಕೆಲವರು ಹೇಳಲಿಕ್ಕೆ ಆಗದೇನೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಇಲ್ಲಿ ಸರ್ಕಾರಕ್ಕೆ ಏನಾದ್ರು ನಷ್ಟ ಆಗಿದೆ ಕೇಳಿದ್ರೆ ಖಂಡಿತವಾಗಿ ನಷ್ಟ ಆಗಿಲ್ಲ. ಸರ್ಕಾರಕ್ಕೆ ನಷ್ಟ ಆಗಿಲ್ಲ, ಅಥವಾ ವಿಪಕ್ಷ ನಾಯಕರಿಗೂ ನಷ್ಟ ಆಗಿಲ್ಲ. ಇಲ್ಲಿ ನಷ್ಟ ಆಗಿರೋದು ನಮ್ಗೆ. ಯಾಕಂದ್ರೆ ನಮ್ಮ ಟ್ಯಾಕ್ಸ್ ಹಣ ಅನಾವಶ್ಯಕವಾಗಿ ಪೋಲಾಗ್ತಾ ಇದೆ. ಇವ್ರು ಯಾವುದೇ ರೀತಿಯಂತ ಡಿಸ್ಕಷನ್ ನಲ್ಲಿ ಭಾಗವಹಿಸ್ತಾ ಇಲ್ಲ. ಆದ್ರೆ ಇವರಿಗೆ ಸಿಗುವಂತಹ ಎಲ್ಲ ಭತ್ಯೆಗಳು ಕೂಡ ಚಾಚು ತಪ್ಪದೆ ಹೋಗ್ತದೆ. ಆ ಮೂಲಕ ಇವರು ಸದನದಲ್ಲಿ ಏನೇ ಮಾಡ್ಲಿ ಇವರು ಸಿಗುವ ಸಂಬಳ ಸಿಕ್ಕೇ ಸಿಗ್ತದೆ. ಇಲ್ಲಿ ವ್ಯತ್ಯಾಸ ನೋಡಿ, ನೀವು ಎಲ್ಲ ಒಂದ್ ಕಡೆ ಕೆಲಸಕ್ಕೆ ಹೋಗಿರ್ತೀರಾ, ಅಥವಾ ಕೂಲಿ ಕೆಲಸಕ್ಕೆ ಹೋಗಿರ್ಬಹುದು. ಆ ಸಂದರ್ಭದಲ್ಲಿ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಸಂಜೆ ನಿಮ್ಗೆ ಕೂಲಿ ಸಿಗ್ತದೆ. ಇಲ್ಲದಿದ್ರೆ ಅವ್ರು ಕೂಲಿ ಕೊಡ್ತಾರ ಅಂತ? ಖಂಡಿತವಾಗಿ ಕೊಡಲ್ಲ. ಯಾಕಂದ್ರೆ ನೀನ್ ಕೆಲಸವೇ ಮಾಡಿಲ್ಲಪ್ಪ, ನಾನ್ ನಿನಗೆ ಕೂಲಿ ಕೊಡ್ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಆದ್ರೆ ಪಾರ್ಲಿಮೆಂಟ್ಗೆ ಹೋಗಿ ನೀನ್ ಏನಾದ್ರು ಮಾಡು, ಗಲಾಟೆ ಆದ್ರೂ ಮಾಡ್ಕೋ ಕೂತ್ಕೋ, ಅಥವಾ ನಿದ್ದೆ ಮಾಡ್ಕೊಂಡವ್ರು ಕೂತ್ಕೊಂಡಿರೋ, ಆದ್ರೆ ಅದ್ ಯಾವ್ದನ್ನು ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ. ನೀನು ಅಟೆಂಡೆನ್ಸ್ ಹಾಕಿದ್ಯಾ, ಹಾಗಾಗಿ ನಿನಗೆ ನಾವು ಸಂಬಳ ಕೊಡ್ತೇವೆ, ನಿನಗೆ ನಾವು ಭತ್ಯೆ ಕೊಡ್ತೇವೆ, ನಿನಗೆ ವಾಹನದ ಫೆಸಿಲಿಟಿ ಕೊಡ್ತೇವೆ, ಹೋಟೆಲ್ ನಲ್ಲಿ ಉಳ್ಕೊಂತೀಯ ಅದರ ಹಣವನ್ನು ಕೂಡ ನಾವು ಕೊಡ್ತೇವೆ. ಈ ರೀತಿಯಾದಂತಹ ವ್ಯವಸ್ಥೆ ಇದೆ. ಅದೆಲ್ಲದನ್ನು ಅವ್ರು ಎಂಜಾಯ್ ಮಾಡ್ತಾರೆ. ಆದ್ರೆ ಸದನವನ್ನ ಮಾತ್ರ ನಡೆಸ್ಲಿಕ್ಕೆ ಬಿಡೋದಿಲ್ಲ. ಇದು ನಮ್ಮ ದೇಶದ ವಿಪರ್ಯಾಸ ಅನ್ಸ್ತದೆ. ಬೇರೆ ಏನು ಹೊಳ್ಳಿಕೊಟ್ಟೆ ಬೇರೆ ಕಡೆ ಡೈವರ್ಟ್ ಆದೆ. ಇಲ್ಲಿ ಸದನ ನಡೆಸ್ಲಿಕ್ಕೆ ಬಿಟ್ಟಿಲ್ವಲ್ಲ, ಇದರಿಂದ ಲಾಸ್ ಆಗಿರೋದು ಯಾರಿಗೆ ಕೇಳಿದ್ರೆ ಈ ವಿಪಕ್ಷದವರಿಗೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಸರ್ಕಾರ ಏನ್ ಪ್ಲಾನ್ ಮಾಡ್ಕೊಂಡಿತ್ತು ಅದೆಲ್ಲದನ್ನ ಅವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಲ್ಲಿ ಸರ್ಕಾರ ಏನ್ ನಿರ್ಧಾರ ಮಾಡಿತ್ತು, ಒಟ್ಟಿಗೆ 12 ಮಸೂದೆಗಳನ್ನ ನಾವು ಪಾಸ್ ಮಾಡ್ಬೇಕು ಅಂತ ಅವ್ರು ಮೊದಲೇ ಅಜೆಂಡಾ ಹಾಕೊಂಡಿದ್ರು.
ಪಾರ್ಲಿಮೆಂಟ್ ಸೆಷನ್ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಇದು ನಿರ್ಧಾರ ಆಗಿರ್ತಾರೆ ಯಾವ ಮಸೂದೆಗಳನ್ನ ನಾವು ಮಂಡನೆ ಮಾಡ್ತಾ ಇದ್ದೇವೆ ಅಂತೇಳಿ. ಈ 12 ಮಸೂದೆಗೆ ಇನ್ನೊಂದು ಮಸೂದೆ ಆಡ್ ಆಯ್ತು. ಈ ವಿದ್ಯಾರ್ಥಿಗಳ ಗಲಭೆ ಪ್ರಾರಂಭ ಆದಾಗ ಪಬ್ಲಿಕ್ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಬಿಲ್ ಅದನ್ನ ಆಡ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗಿ ಕೊನೆಗೆ ಆ ಬಿಲ್ ಕೂಡ ಪಾಸ್ ಆಗೋಯ್ತು. ಅಂದ್ರೆ ಒಟ್ಟಿಗೆ 12+1 13 ಬಿಲ್ಗಳು ಈ ಬಾರಿ ಪಾಸ್ ಆಗ್ಬೇಕಿತ್ತು. ಆದ್ರೆ ಅದರಲ್ಲಿ ಒಂದು ಬಿಲ್ ಉಳಿದೆಲ್ಲ ಬಿಲ್ಗಳನ್ನ ಪಾಸ್ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಎಲ್ಲಾ ಮಸೂದೆಗಳು ಪಾಸ್ ಆಗಿ ಹೋಗಿದೆ. ಪಾಸ್ ಆಗದೆ ಇರುವಂತ ಮಸೂದೆ ಯಾವ್ದು ಕೇಳಿದ್ರೆ FCRA ಬಿಲ್. ಈ FCRA ಬಿಲ್ ನ ಈಗ JPCಗೆ ಕೊಟ್ಟಿದ್ದಾರೆ. ಚಳಿಗಾಲದ ಅಧಿವೇಶನದ ಕೊನೆ ದಿನದೊಳಗಡೆ JPC ಅವರು ಈ ಬಿಲ್ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಈಗ ಹೇಳಿದ್ದಾರೆ. ಆ ಪ್ರಕಾರ ಈ FCRA ಬಿಲ್ ಏನಿದೆ ಮೋಸ್ಟ್ಲಿ ಮುಂದಿನ ಬಜೆಟ್ ಸೆಷನ್ ಸಂದರ್ಭದಲ್ಲಿ ಟೇಬಲ್ ಆಗುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಇಲ್ಲಿ ವಿಪಕ್ಷಗಳು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದಾವೆ ಅಂತ ಹೇಳ್ಬಹುದು. ಕೆಲವರು ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ನೋಡಿ ರಾಹುಲ್ ಗಾಂಧಿ ಅವರ ಕೆಪಾಸಿಟಿ, ಅಮಿತ್ ಶಾ ಮತ್ತು ಮೋದಿ ಅವರು ಸದನಕ್ಕೆ ಬರಲಿಲ್ಲ, ಅವರಿಗೆ ಹೆದರ್ಕೊಂಡೇ ಬಂದಿಲ್ಲ, ಈ ರೀತಿಯಾಗಿ ಹೇಳ್ತಾರೆ. ಹಾಗೇನೆ ಇಡೀ ಮಾನ್ಸೂನ್ ಅಧಿವೇಶನವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರು, ಯಾವುದೇ ರೀತಿಯಾದಂತ ಡಿಸ್ಕಸ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಆ ರೀತಿಯಾಗಿ ಅವರು ಹಠ ಹಿಡಿದು ಸೆಷನ್ ನ ಸಂಪೂರ್ಣವಾಗಿ ಹಾಳುಗೆಡವಿದ್ರು. ಇದು ರಾಹುಲ್ ಗಾಂಧಿ ಅವರ ಕೆಪಾಸಿಟಿ ಅಂತ ಹೇಳ್ತಾರೆ. ಆದ್ರೆ ಖಂಡಿತವಾಗಿ ಇದು ಕೆಪಾಸಿಟಿ ಅಲ್ಲ, ಇದು ಎಸ್ಕೇಪಿಸಂ. ಪ್ರಜಾಪ್ರಭುತ್ವದಲ್ಲಿ ಏನಿದ್ರು ಕೂಡ ಕೂತ್ಕೊಂಡು ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು, ಆ ಮುಖಾಂತರ ಎಲ್ಲವೂ ಕೂಡ ಮುಂದುವರಿಬೇಕಾಗ್ತದೆ. ಅಂದ್ರೆ ಎಲ್ಲ ಮಸೂದೆಗಳು ಮುಂದೋಗ್ಬೇಕಾಗ್ತದೆ. ಆದ್ರೆ ಇಲ್ಲಿ ಆ ರೀತಿ ಅಲ್ಲ. ವಿಪಕ್ಷಗಳು ಒಂದ್ ಕಡೆ ನಿಂತ್ಕೊಂಡು ಗದ್ದಲ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಇವರು ಬಿಲ್ ನ ಪ್ರೆಸೆಂಟ್ ಮಾಡ್ತಾ ಇದ್ರು. ಕೊನೆಗೆ ಧ್ವನಿ ಮತದ ಮುಖಾಂತರ ಬಿಲ್ ನ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಇಲ್ಲಿ ನಷ್ಟ ಆಗಿರೋದು ಯಾರಿಗೆ ಕೇಳಿದ್ರೆ ವಿಪಕ್ಷಗಳಿಗೆ. ಅದಲ್ಲದೆ ರಾಜಕೀಯ ಪಂಡಿತರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇದು ರಾಹುಲ್ ಗಾಂಧಿ ಅವರ ಟ್ರಿಕ್ಸ್ ಅಂತ ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಕೆಪಾಸಿಟಿ ಏನು ಅನ್ನೋದು ವಿಪಕ್ಷದ ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗೇನೆ ಅವ್ರ ಜೊತೆಗಿರುವಂತಹ ಇನ್ನೊಬ್ಬ ವ್ಯಕ್ತಿ ಅಖಿಲೇಶ್ ಯಾದವ್, ಇವರಿಬ್ಬರಿಗೂ ಕೂಡ ಅಷ್ಟೇ ಸರಿಯಾಗಿ ಮಾತಾಡ್ಲಿಕ್ಕೆ ಬರಲ್ಲ. ಅಂದ್ರೆ ಯಾವ್ದಾದ್ರು ಒಂದು ವಿಷಯವನ್ನ ಇಟ್ಕೊಂಡು ಅಧಿಕಾರಯುತವಾಗಿ ಮಾತಾಡ್ಲಿಕ್ಕೆ ಇವರಿಗೆ ಕೆಪಾಸಿಟಿ ಇಲ್ಲ. ನಾವು ಈ ಹಿಂದೆ ಇದ್ದಂತಹ ವಿಪಕ್ಷಗಳನ್ನು ನೋಡಿದ್ದೇವೆ, ವಿಪಕ್ಷ ನಾಯಕರುಗಳನ್ನ ಕೂಡ ನೋಡಿದ್ದೇವೆ. ಅವ್ರು ಯಾವ ರೀತಿಯಾಗಿ ಮಾತಾಡ್ತಾ ಇದ್ರು, ಯಾವ ರೀತಿಯಾಗಿ ವಾದ ಮಂಡಿಸ್ತಾ ಇದ್ರು, ಇದೆಲ್ಲವೂ ನಾವು ಗಮನಿಸಿದ್ದೇವೆ. ಆದ್ರೆ ಸದ್ಯಕ್ಕೆ ವಿಪಕ್ಷ ನಾಯಕ ಅನ್ಸ್ಕೊಂಡಿರುವಂತಹ ರಾಹುಲ್ ಗಾಂಧಿಗೆ ಯಾವುದೇ ವಿಷಯದ ಬಗ್ಗೆ ಅಧಿಕಾರಯುತವಾಗಿ ಮಾತಾಡುವಂತಹ ಕೆಪಾಸಿಟಿ ಇಲ್ಲ. ಇವರಿಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನೇ ಮಾಡೋದಿಲ್ಲ. ಯಾರೋ ಒಂದ್ 4 ಪಾಯಿಂಟ್ ಅನ್ನ ಹೇಳ್ತಾರೆ, ಅದನ್ನ ಹಿಡ್ಕೊಂಡು ಏನೇನೋ ಮಾತಾಡಿ ನಗೆಪಾಟಲಿಗೆ ಈಡಾಗ್ತಾರೆ. ಹಾಗಾಗಿ ರಾಹುಲ್ ಗಾಂಧಿಯನ್ನ ರಕ್ಷಿಸ್ಲಿಕ್ಕಾಗಿ ವಿಪಕ್ಷದವರೆಲ್ಲರೂ ಸೇರ್ಕೊಂಡು ಈ ರೀತಿಯಾಗಿ ಈ ಗಲಭೆಯನ್ನ ಮಾಡಿಕೊಂಡು ಸೆಷನ್ ನ ಮುಂದೂಡುವಂತಹ ತಂತ್ರಕ್ಕೆ ಕೈ ಹಾಕಿದ್ದಾರೆ ಅಂತ ಕೂಡ ಈ ರಾಜಕೀಯ ಪಂಡಿತರು ಹೇಳ್ತಾರೆ. ಇದು ಅಕ್ಷರಶಃ ಸತ್ಯ ಅನಿಸ್ತದೆ. ನೀವೇ ಗಮನಿಸಿರಬಹುದು, ಇತ್ತೀಚಿನ ವರ್ಷಗಳಲ್ಲಿ ರಾಹುಲ್ ಗಾಂಧಿ ಯಾವುದಾದ್ರೂ ಒಂದು ಮಸೂದೆಯ ಬಗ್ಗೆ ಅಧಿಕಾರಯುತವಾಗಿ ಮಾತಾಡಿದ್ದನ್ನ ನೀವು ನೋಡಿದ್ದೀರಾ? ಖಂಡಿತವಾಗಿ ನೀವು ನೋಡಿರಲ್ಲ. ಮಾತಾಡ್ಲಿಕ್ಕೆ ನಿಂತರೂ ಕೂಡ ಬೇರೆ ಬೇರೆ ಆದಂತ ವಿಷಯಗಳನ್ನ ಮಾತಾಡ್ತಾರೆ, ಏನೇನೋ ನಾನ್ಸೆನ್ಸ್ ಮಾತಾಡ್ತಾರೆ, ಏನೋ ಕತೆ ಹೇಳ್ಕೊಂಡು ಹೋಗ್ತಾರೆ. ಆ ಕತೆಗೂ ಅವ್ರು ಮಾತಾಡುವಂತ ವಿಷಯಕ್ಕೂ ಸಂಬಂಧವೇ ಇರಲ್ಲ. ದೇಶದ ಮುಂದಿನ ಪ್ರಧಾನಿ ಅಂತ ಕಾಂಗ್ರೆಸ್ನವ್ರು ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ, ಈ ಪ್ರಧಾನಿ ಆಗುವ ವ್ಯಕ್ತಿಯ ಯೋಗ್ಯತೆ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗೋಗ್ತದೆ. ಹಾಗಾಗಿ ಅದನ್ನ ಮುಚ್ಚಿಡ್ಲಿಕ್ಕಾಗಿ ಈ ರೀತಿಯಾಗಿ ಗಲಭೆಯನ್ನ ಮಾಡಿ ಸದನವನ್ನ ಮುಂದೂಡುವ ಮುಖಾಂತರ ಯಾವುದೇ ಚರ್ಚೆ ನಡೆದೇ ಇರೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅಂಡ್ ಟೀಮ್ ನೋಡ್ಕೊಂತಾ ಇದೆ ಅಂತ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಇದು ಅಕ್ಷರಶಃ ಸತ್ಯ ಅನಿಸ್ತದೆ. ಇವತ್ತು ಲೋಕಸಭಾ ಅಧಿವೇಶನಕ್ಕೆ ಪ್ರಧಾನಮಂತ್ರಿಗಳು ಕೂಡ ಬಂದಿದ್ರು, ಹಾಗೇನೆ ಅಮಿತ್ ಶಾ ಕೂಡ ಬಂದಿದ್ರು. ಅಟ್ಲೀಸ್ಟ್ ಇವತ್ತು ರಾಹುಲ್ ಗಾಂಧಿ ಅಲ್ಲಿ ನಿಂತ್ಕೊಂಡು ಒಂದು ಒಳ್ಳೆ ರೀತಿಯಾದಂತಹ ಒಂದು ಭಾಷಣವನ್ನ ಮಾಡಬಹುದಿತ್ತು. ನೋಡಿ, ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಈ ರೀತಿಯಾದಂತಹ ಲಾಠಿ ಪ್ರಹಾರ ಆಗಿದೆ. ಹಾಗೇನೆ ಅವರೇ ಹೇಳ್ತಾ ಇರುವ ಹಾಗೆ ಲಾಠಿಗಳಿಗೆ ಮೊಳೆಗಳನ್ನ ಚುಚ್ಚಿಕೊಂಡು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಖಂಡಿತವಾಗಿ ಆಗಿರುವಂತ ಸಾಧ್ಯತೆ ಇಲ್ಲ. ಇದೇನಿದ್ರು ಕೂಡ ಸುಳ್ಳು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಅದೇನೇ ಇರಲಿ. ಹಾಗೇನೆ ಇನ್ನೊಂದು ಪ್ಯಾಲೆಟ್ ಗನ್ ಉಪಯೋಗಿಸಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಈಗಾಗಲೇ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿದೆ. ಎಲ್ಲಿಯೂ ಕೂಡ ಪ್ಯಾಲೆಟ್ ಗನ್ ಯೂಸ್ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ರಿಪೋರ್ಟ್ ನಮ್ಮ ಬಳಿ ಇದೆ ಅಂತ ಸರ್ಕಾರ ಈ ಹಿಂದೆನೆ ಹೇಳಿದೆ. ಆದ್ರೆ ರಾಹುಲ್ ಗಾಂಧಿ ಅದನ್ನು ಒಪ್ಕೊಳ್ತಾ ಇಲ್ಲ. ಅಟ್ಲೀಸ್ಟ್ ಇವತ್ತು ಅಧಿವೇಶನದಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನು ಅವರು ಎತ್ತಬಹುದಿತ್ತು. ಹಾಗೇನೆ ಸರ್ಕಾರ ಇವರಿಗೆ ಸರಿಯಾದಂತಹ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಅವರು ವಾದವನ್ನ ಮಂಡನೆ ಮಾಡಬಹುದಿತ್ತು. ಆದ್ರೆ ರಾಹುಲ್ ಗಾಂಧಿ ಮಾಮೂಲಿನಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇಲ್ಲಿ ವಿಪರ್ಯಾಸ ನೋಡಿ, ಮೊನ್ನೆಯವರೇ ರಾಹುಲ್ ಗಾಂಧಿ ಏನ್ ಹೇಳ್ತಾ ಇದ್ರು, ಚರ್ಚೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಸದನದಿಂದ ಓಡಿ ಹೋಗ್ತಾ ಇದ್ದಾರೆ, ಈ ರೀತಿಯಾಗೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದ್ರೆ ಈಗ ಅಮಿತ್ ಶಾ ನಾವು ಚರ್ಚೆಗೆ ತಯಾರಿದ್ದೇವೆ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿದಾಗ ಇವರು ಇಲ್ಲಿಂದ ಓಡಿ ಹೋಗ್ತಾ ಇದ್ದಾರೆ. ಇದು ಇವರ ದ್ವಂದ್ವ ನೀತಿಯನ್ನ ತೋರಿಸ್ತದೆ. ಇದು ಖಂಡಿತವಾಗಿ ನಾಚಿಕೆಗೇಡು. ಈಗ ಅಧಿವೇಶನ ಮುಗೀತು, ಇನ್ನು ಮುಂದೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ವಿಷಯಗಳನ್ನ ಇಟ್ಕೊಂಡು ಅಲ್ಲಿ ಭಾಷಣಗಳನ್ನ ಮಾಡಿಕೊಂಡು ಜನರನ್ನ ದಾರಿ ತಪ್ಪಿಸುವಂತ ಕೆಲಸಕ್ಕೆ ರಾಹುಲ್ ಗಾಂಧಿ ಅಂಡ್ ಟೀಮ್ ಕೈ ಹಾಕ್ತದೆ. ನೋಡೋಣ ಇದರಲ್ಲಿ ರಾಹುಲ್ ಗಾಂಧಿ ಎಷ್ಟು ಯಶಸ್ಸನ್ನ ಗಳಿಸ್ತಾರೆ ಅಂತಕೊಂಡು. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ಈ ವರ್ತನೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ಹಾಗೇನೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಸದನಕ್ಕೆ ಬರ್ದೇನೆ ತಪ್ಪು ಮಾಡಿದ್ರ?
ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.